ಈಗ ನಮ್ಮ ತಂಗಿಯರ ಅಂತಾರ ನಮ್ನ ಯಾರು ಮುಚ್ಚಿ ನೋಡಲ್ಲ ನೋಡಿ, ಅವ್ ನಿನ್ಗೆ ಎಷ್ಟು ಕಾಂಗಾಯ ಹಿಡಿದಿದ್ರು ಅಂತ ಕೇಸಿಂದ ಅಂತಾರ. ಯಾಕೆ ಮುಚ್ಚಿ ನೋಡಲ್ಲವ, ನಾನು ಅವಾಗ ಫಸ್ಟ್ ಮರಿ ಮೊಮ್ಮಗ ಮನಿಗೆ ಬರ್ತದ ಅಂತ ಕೇಸಿಂದ ಅಷ್ಟು ಇಗ್ಗ್ಯಾರವ. ಈಗ ಎಲ್ಲ ಕಾಂಡಾರ, ಈಗ ಅಷ್ಟು ಇರೋದಿಲ್ಲ ಅಂತ ನಾನು. ನನ್ನ ಮಗನ ಹುಟ್ಟಿದ ಮೇಲೆ ಹಂಗೆ ಬೆಳೆಸಿದ್ರು ಅವ್ರು, ಅಷ್ಟು ಚಂದ ಹಂಗೆ ಎಗ್ರಿಕೊಂಡು ಒಟ್ಟ ಅವನಿಗೆ ಏನೋ ಕೂದಲೇ ಡೊಂಕಾಲಾರ್ದಂಗೆ ನೋಡ್ಕೊಂತಿದ್ರು. ಏನಾದ್ರೂ ನನ್ನಿಂದ ಕಳ್ಸಲ್ಲ ಅವರು. ಅಲ್ಲ ಇಟ್ಕೊಂಡ್ರು 9 ತಿಂಗಳು ಕೂಸಿನ ಕಳ್ಸಿಲ್ಲ ನನ್ ಕೂಡ ಅವ್ರ ಅಲ್ಲೇ ಇಟ್ಕೊಂಡ್ರ. ಯಾಕೆ ಕಳ್ಸಿಲ್ಲ? ನಮ್ಮ ಮುತ್ತೆ ಇದ್ನಲ್ಲ ಕಳ್ಸ್ಲಿಲ್ಲ ಅಂತ. 9 ತಿಂಗಳದಿತ್ತು, ನಾವು ಬೆಂಗಳೂರಿಗೆ ಬಂದ್ವಿ. ನೀ ಹೆಂಗ್ ಬಿಟ್ಟು ಬಂದಿ ಮತ್ತೆ? ನೀನ್ ಹೆಂಗ್ ಬಿಟ್ಟು ಬಂದಿ? ನಾನು ಅಳಾಕಿ ಹೋಗು ನೀನು, ನಾನು ಕೊಡಲ್ಲ, ನಾನು ಇರಂಗಿತ್ತಾನೆ ಇಲ್ಲೇ ಇರ್ರಿ ಅಂತಂದು. ಇವ್ರಂದು ಕಿಟಕಿಟ್ ಕೊಟ್ರಲ್ಲ, ಸಾಲ ಆಗ್ಯದ ದುಡಿಯಕ್ ಹೋಗ್ರಿ ಅಂತ. ಬಂದು ದಿನ ಜಗಾಡಕತ್ತಿ, ನಮ್ಮ ಸಾಲ ಆಗ್ಯದ ದುಡಿಯಕ್ ಹೋಗಮ್ಮ ಅಂತ. ಬಂದಿ ಕೂಸಿನ ಬಿಟ್ಟು ಬಂದ. ಒಂದ್ಸಲ ಕರ್ಕೊಂಡ್ ಬಂದೆ, ಫಸ್ಟಿಗೆ ಅಳಕತ್ತಿನೇ ಕಳ್ಸಿದ್ರ. 1 ತಿಂಗಳಿದ್ದ ಏಸಿಂದ ನಮ್ಮಪ್ಪ ಕರ್ಕೊಂಡೋಗಿ ಊರಿಗೆ ಬಿಟ್ಟು ಬಂದ. ನಮ್ಮ ಮುತ್ತೆ ಅಳಕತ್ತಿ ಬಿಟ್ಟ, ಕಳ್ಸಿ ಬಂದ ಹೋಗಿ ನಮ್ಮಪ್ಪ ಊರಿಗೆ. ಉಲ್ಟಾ ಕಳಿಸಿ ಬಂದ್ರ? ಉಲ್ಟಾ ಕಳಿಸಿ ಬಂದ್ರ ಒಳ್ಳೆ ಹೋಗಿ? 1 ತಿಂಗಳು ಇಟ್ಕೊಂಡೆ. 1 ತಿಂಗಳು ಇಟ್ಕೊಂಡ್ಮೇಲೆ ಮತ್ತೆ ನಮ್ಮ ಮುತ್ತೆ ಅಳಕತ್ತಿದ, ನಾನು ಪಾರನ್ ಕಳಿಸ್, ನೀ ಮೊದಲು ಪಾರನ್ ಕಳಿಸ್, ಅಲ್ಲಿ ಬಿಟ್ಟು ದಗದ ಮಾಡ್ತಿದ್ದೆ, ಏನಾದ್ರೂ ನಾನು ಸತ್ತು ಹೋಗ್ಬಿಡ್ತು ನೋಡ ಅಂತ ಈಸ್ ಅಳಕತ್ತಿದ್ನ. ಹೋಗಿ ನೀನೇ ಜಾಕಿ ಮಾಡಪ್ಪ, ಹಾಲು ಪಿಲ್ಲ ಇದಾವ ಅವ್ರ ಮನ್ಯಾಗ, ಆಕಳ ಇದ್ವಲ್ಲ ಅವಾಗ, ಹಾಲು ಒಯ್ದೇವ ಅವ್ರೇ ಅಂತ ಗೀಸಿಂದ 9 ತಿಂಗಳು ಕೂಸನ್ನ ಕರ್ಕೊಂಡು ನನಗೆ ಅಷ್ಟೊತ್ತಿಗೆ ಅವಕ್ಕೂ 9 ತಿಂಗಳದಾಗಿದ್ದೆ. ನನಗೆ ಮತ್ತೆ ಒಳ್ಳೆ ಪ್ರೆಗ್ನೆಂಟ್ ಆಗಿದ್ದೆ. ನನಗೂ ಬಾಕಿ ಅವಾಗ ಫಸ್ಟಿಗೆ ಏನು ಅನ್ಸ್ಲಿ, ಹಿಂದೆಡ್ಯಾಕ ವಾಮಿಟ್ ಆಗೋದು ಅದು ಇದು ಆಕತಿ, ಇನ್ನು ಮಲೆಯಲ್ಲಿ ಕುಡಿದ್ರೆ ಮತ್ತೆ ಪಾರ ಇದಾಗ್ತದ ಅಂತ ಗೀಸಿಂದ ಕರ್ಕೊಂಡು ಹೋಗ್ಬಿಟ್ರೆ. ನೀನು 9 ತಿಂಗಳಿಗೆ ಪ್ರೆಗ್ನೆಂಟ್ ಆಗಿದ್ದೇನೆ? 9 ತಿಂಗಳದಾಗಿದ್ದೆ. ನನಗೆ 1 ತಿಂಗಳು ಆಗಿತ್ತು ಅಷ್ಟೊತ್ತಿಗೆ. ಮತ್ತೆ ನನಗೆ ವಾಮಿಟ್ ಆಗೋದು ಜಾಸ್ತಿ ಗೊತ್ತಿಲ್ಲ, ಪಾರಾಗ ಏನು ಅನಿಸಿಲ್ಲ. 5 ತಿಂಗಳು ಆದ್ರೂ ನನಗೇನು ಗೊತ್ತಾಗಿಲ್ಲ. ಈಗ 1 ತಿಂಗಳ ಮೇಲೆ 1 ವಾರ ಆಗಿತ್ತು, ದಿನ ಏನನ್ನ ವಾಸನ ರೊಟ್ಟಿ ಮಾಡಕ್ಕೆ ಇಟ್ಟನ ಇದ್ರಂದ್ರೆ ಸ್ಮೆಲ್ ಬರೋದು, ವಾಮಿಟ್ ಆಗೋದು. ಒಂದು ಒಣಗಿ ಪಾನಿ ಕೊಟ್ರೂ ವಾಮಿಟ್ ಆಗೋದು. ಅದಕ್ಕೆ ಪಾಡ ಬೇಡ ಅಂತೇಳಿ ಕರ್ಕೊಂಡೋದ್ರು. ಮತ್ತೆ 3-4 ತಿಂಗಳಾಗಿತ್ತು, ನಮ್ಮಪ್ಪ ನಮ್ಮವ್ವ ತೆಗಿಸ್ಕೊಂಬರಮ್ಮ ಅಂತ ಇದ್ರು. ನನಗೆ ಬಲೆಟ್ ಆರಾಮಿದ್ದಿದ್ದಿಲ್ಲ ಅವಾಗ. ನಾನು ಅಲ್ಲೇ ನಾನೇ ಸತ್ರ ಪರವಾಗಿಲ್ಲ, ನಾನು ತೆಗಿಸ್ಕೊಂಬರಲ್ಲ ಅಂತ ಅಂದೆ. ಮತ್ತೆ ಹಂಗೆ ದವಾಖಾನಿಗೆ ತೋರಿಸಿದ್ರು. ದವಾಖಾನೆ ತೋರಿಸಿದ್ಮೇಲೆ ಆರಾಮಾಯ್ತು.